ನಮಸ್ಕಾರ ವೀಕ್ಷಕರೇ, ಧನುಸ್ಸು ರಾಶಿಯವರು ಈ ವಿಡಿಯೋವನ್ನು ಏಕೆ ತಪ್ಪದೇ ನೋಡಬೇಕು ಗೊತ್ತಾ? ಜುಲೈ 29, 30, 31 ಮತ್ತು ಆಗಸ್ಟ್ 1ರ ದಿನಾಂಕಗಳಲ್ಲಿ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಪ್ರಮುಖ ಬದಲಾವಣೆ ಸಂಭವಿಸುವ ಬಲವಾದ ಗ್ರಹಯೋಗಗಳು ಕಾಣಿಸುತ್ತಿವೆ. ಮುಖ್ಯವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಫೋನ್ ಕರೆ ಬರಲಿದೆ ಎಂಬ ಪ್ರಮುಖ ಸಂಕೇತವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಆ ಫೋನ್ ಕರೆ ಉದ್ಯೋಗಕ್ಕೆ ಸಂಬಂಧಿಸಿದ್ದ ವಿದೇಶಿ ಅವಕಾಶವೇ? ವ್ಯಾಪಾರದಲ್ಲಿ ದೊಡ್ಡ ಒಪ್ಪಂದವೇ? ಮದುವೆ ಸಂಬಂಧಕ್ಕೆ ಸಂಬಂಧಿಸಿದ ಶುಭವಾರ್ತೆಯೇ? ಅಥವಾ ಬಹಳ ದಿನಗಳಿಂದ ನಿಂತುಹೋದ ಒಂದು ಮುಖ್ಯವಾದ ಕೆಲಸ ಪೂರ್ಣಗೊಳ್ಳುವ ಮಾಹಿತಿಯೇ? ಎಂಬ ವಿಷಯಗಳನ್ನು ಗ್ರಹಸ್ಥಿತಿಗಳ ಆಧಾರದ ಮೇಲೆ ವಿವರವಾಗಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಈ 4 ದಿನಗಳಲ್ಲಿ ಯಾವ ಸಮಯಗಳಲ್ಲಿ ಜಾಗರೂಕರಾಗಿರಬೇಕು, ಯಾವ ಅವಕಾಶಗಳನ್ನು ಕಳೆದುಕೊಳ್ಳಬಾರದು, ಕುಟುಂಬ, ಉದ್ಯೋಗ, ವ್ಯಾಪಾರ, ಹಣಕಾಸು, ಆರೋಗ್ಯ, ಪ್ರೀತಿ, ಮದುವೆಯಂತಹ ಪ್ರತಿಯೊಂದು ವಿಷಯದ ಮೇಲೆಯೂ ಗ್ರಹಗಳ ಪ್ರಭಾವ ಹೇಗಿರಲಿದೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವಿರಿ. ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಫೋನ್ ಕರೆ ಬರಲಿದೆ. ಈ ಸಂಕೇತಗಳನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ. ಧನುಸ್ಸು ರಾಶಿಯವರಿಗೆ ಜುಲೈ 29ರಿಂದ ಆಗಸ್ಟ್ 1ರವರೆಗೆ ಇರುವ ಈ 4 ದಿನಗಳು ಸಾಧಾರಣವಾಗಿ ಕಂಡರೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುವ ಸಮಯ. ಗುರು ಗ್ರಹವು ನಿಮ್ಮ ರಾಶಿಯ ಮೇಲೆ ಅನುಕೂಲಕರ ದೃಷ್ಟಿಯನ್ನು ಇಡುವುದರಿಂದ ಬಹಳ ದಿನಗಳಿಂದ ನಿಂತು ಹೋಗಿದ್ದ ವಿಷಯಗಳು ಚಲಿಸಲು ಪ್ರಾರಂಭಿಸುತ್ತವೆ. ಎಲ್ಲರಿಗೂ ನಮಸ್ಕಾರ. ಮುಖ್ಯವಾಗಿ ನೀವು ಬಹಳ ದಿನಗಳಿಂದ ಎದುರು ನೋಡುತ್ತಿರುವ ಮಾಹಿತಿ ಒಂದು ಫೋನ್ ಕರೆಯ ರೂಪದಲ್ಲಿ ನಿಮಗೆ ತಲುಪುವ ಸಾಧ್ಯತೆಗಳು ಬಹಳ ಬಲವಾಗಿವೆ. ಈ ಕರೆ ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವಿದೇಶಿ ಅವಕಾಶಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರದ ಒಪ್ಪಂದಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ನಿಮ್ಮ ಕೌಟುಂಬಿಕ ಜೀವನವನ್ನು ಆನಂದದಿಂದ ತುಂಬುವ ಶುಭವಾರ್ತೆಯಾಗಿರಬಹುದು. ಈ 4 ದಿನಗಳಲ್ಲಿ ಅಪರಿಚಿತ ಸಂಖ್ಯೆಯಿಂದ ಬರುವ ಕರೆಗಳನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಬಹಳಷ್ಟು ಜನರು ಆಮೇಲೆ ಮಾತನಾಡೋಣ ಎಂದು ಬಿಟ್ಟುಬಿಡುವ ಅಭ್ಯಾಸದಿಂದಾಗಿ ಒಳ್ಳೆಯ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ವಿಷಯದಲ್ಲೂ ಅಂತಹ ಪರಿಸ್ಥಿತಿ ಬರಬಾರದು. ಫೋನ್ ರಿಂಗ್ ಆದಾಗ ಪ್ರಶಾಂತವಾಗಿ ಮಾತನಾಡಿ. ಎದುರಿನವರ ಮಾತುಗಳನ್ನು ಸಂಪೂರ್ಣವಾಗಿ ಆಲಿಸಿ. 1 ನಿಮಿಷದ ತಾಳ್ಮೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ಅವಕಾಶವನ್ನು ಕಲ್ಪಿಸುತ್ತದೆ. ಕೆಲವರಿಗೆ ಹಳೆಯ ಸಂಸ್ಥೆಯಿಂದ ಮತ್ತೆ ಉದ್ಯೋಗದ ಅವಕಾಶ ಬರಬಹುದು. ಇನ್ನೊಂದಿಷ್ಟು ಜನರಿಗೆ ಸಂದರ್ಶನಕ್ಕೆ ಕರೆಯನ್ನು ಪಡೆಯಬಹುದು. ವ್ಯಾಪಾರಿಗಳು ಬಹಳ ದಿನಗಳಿಂದ ಕಾಯುತ್ತಿದ್ದ ಗ್ರಾಹಕರಿಂದ ದೊಡ್ಡ ಆರ್ಡರ್ ಪಡೆಯುವ ಅವಕಾಶವಿದೆ. ವಿದೇಶದಲ್ಲಿರುವ ಬಂಧುಗಳಿಂದ ಹೊಸ ಮಾಹಿತಿ ಬರಬಹುದು. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಇದ್ದಕ್ಕಿದ್ದಂತೆ ಸಂಪರ್ಕಿಸಿ ನಿಮ್ಮ ಜೀವನಕ್ಕೆ ಮತ್ತೆ ಪ್ರವೇಶಿಸುವ ಸೂಚನೆಗಳಿವೆ. ಇಲ್ಲಿಯವರೆಗೆ ನೀವು ನನ್ನ ಪರಿಸ್ಥಿತಿ ಎಂದು ಬದಲಾಗುತ್ತದೆ ಎಂದು ದೇವರಲ್ಲಿ ಕೇಳಿದ ಸಂದರ್ಭಗಳು ಎಷ್ಟೋ ಇರಬಹುದು. ಈಗ ಆ ಪ್ರಾರ್ಥನೆಗಳಿಗೆ ಉತ್ತರ ಬರುವ ಸಮಯ ಹತ್ತಿರವಾಗುತ್ತಿದೆ. ಆದರೆ ಒಂದು ವಿಷಯ ನೆನಪಿನಲ್ಲಿಡಿ, ಪ್ರತಿಯೊಂದು ಫೋನ್ ಕರೆಯೂ ಶುಭವಾರ್ತೆಯನ್ನೇ ತರುವುದಿಲ್ಲ. ಕೆಲವು ಕರೆಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತವೆ. ಅಂತಹ ಸಮಯದಲ್ಲಿ ಕೋಪದಿಂದ ಮಾತನಾಡದೆ ಬುದ್ಧಿವಂತಿಕೆಯಿಂದ ನಡೆದುಕೊಳ್ಳಬೇಕು. ನಿಮ್ಮ ಮಾತೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವ ಪರಿಸ್ಥಿತಿ ಬರಬಹುದು. ಗುರುಗ್ರಹದ ಪ್ರಭಾವದಿಂದಾಗಿ ಹಿರಿಯರ ಸಲಹೆ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಯಾರಾದರೂ ಕೆಲಸ ಬದಲಾಯಿಸಲು, ಹೂಡಿಕೆ ಮಾಡಲು ಅಥವಾ ಪಾಲುದಾರಿಕೆ ಮಾಡಲು ಹೇಳಿದಾಗ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳದೆ ಒಂದು ದಿನ ಯೋಚಿಸಿ. ಸರಿಯಾದ ನಿರ್ಧಾರ ತಳೆದರೆ ಈ ಕರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಕುಟುಂಬ, ಪ್ರೀತಿ, ಮದುವೆ ಒಂದು ಮಾಹಿತಿ ಮನೆಯ ವಾತಾವರಣವನ್ನೇ ಬದಲಾಯಿಸಲಿದೆ. ಈ 4 ದಿನಗಳಲ್ಲಿ ಧನುಸ್ಸು ರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಅನೇಕ ಬದಲಾವಣೆಗಳು ಕಾಣಿಸುತ್ತವೆ. ಇಷ್ಟು ದಿನ ಒಬ್ಬರನ್ನೊಬ್ಬರು ಮಾತನಾಡಿಸದೇ ಇದ್ದ ಕುಟುಂಬದ ಸದಸ್ಯರು ಮತ್ತೆ ಒಂದಾಗುವ ಅವಕಾಶಗಳಿವೆ. ಸಣ್ಣಪುಟ್ಟ ಅಪಾರ್ಥಗಳು ತೊಲಗಿ ಮನೆಯಲ್ಲಿ ಪ್ರಶಾಂತತೆ ಹೆಚ್ಚಾಗುತ್ತದೆ. ಕೆಲಕಾಲದಿಂದ ನಿಂತುಹೋಗಿದ್ದ ಶುಭ ಕಾರ್ಯಗಳ ಬಗ್ಗೆ ಮತ್ತೆ ಚರ್ಚೆಗಳು ಪ್ರಾರಂಭವಾಗುತ್ತವೆ. ಮದುವೆಗಾಗಿ ಕಾಯುತ್ತಿರುವವರಿಗೆ ಇದ್ದಕ್ಕಿದ್ದಂತೆ ಒಂದು ಸಂಬಂಧದ ಬಗ್ಗೆ ಮಾಹಿತಿ ಬರಬಹುದು. ಆ ಮಾಹಿತಿಯು ಫೋನ್ ಮೂಲಕವೇ ಬರುವ ಸಾಧ್ಯತೆಗಳು ಕಾಣಿಸುತ್ತಿವೆ. ಮೊದಲು ಸಣ್ಣ ವಿಷಯವೆನಿಸಿದರೂ ಆಮೇಲೆ ಅದು ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಹಿರಿಯರ ಮಾತುಗಳಿಗೆ ಗೌರವ ನೀಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ಪ್ರೀತಿಯಲ್ಲಿರುವವರು ಈ 4 ದಿನಗಳಲ್ಲಿ ಭಾವೋದ್ವೇಗಕ್ಕೆ ಒಳಗಾಗಬಾರದು. ನಿಮ್ಮ ಸಂಗಾತಿ ಕೆಲಸದಲ್ಲಿ ನಿರತರಾಗಿರಬಹುದು. ಅವರು ತಡವಾಗಿ ಮಾತನಾಡಿದರೆ ಅನುಮಾನಗಳನ್ನು ಬೆಳೆಸಿಕೊಳ್ಳಬೇಡಿ. ಒಂದು ಸಣ್ಣ ಅಪಾರ್ಥ ದೊಡ್ಡ ಸಮಸ್ಯೆಯಾಗದಂತೆ ಎಚ್ಚರವಹಿಸಿ. ನಿಮ್ಮ ಪ್ರಾಮಾಣಿಕತೆ ಮತ್ತು ತಾಳ್ಮೆ ನಿಮ್ಮ ಬಂಧವನ್ನು ಮತ್ತಷ್ಟು ಬಲಪಡಿಸುತ್ತವೆ. ವಿವಾಹಿತರಿಗೆ ಜೀವನ ಸಂಗಾತಿಯ ಮೂಲಕ ಶುಭವಾರ್ತೆ ಕೇಳುವ ಅವಕಾಶವಿದೆ. ಕೆಲವರಿಗೆ ಹೊಸ ಮನೆ,
ಹೊಸ ವಾಹನ ಅಥವಾ ಕುಟುಂಬದ ಅಭಿವೃದ್ಧಿಗೆ ಸಂಬಂಧಿಸಿದ ಚರ್ಚೆಗಳು ಶುರುವಾಗುತ್ತವೆ. ಮಕ್ಕಳ ಶಿಕ್ಷಣ, ಉದ್ಯೋಗ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಒಳ್ಳೆಯ ಮಾಹಿತಿ ಮನೆಯಲ್ಲಿ ಆನಂದವನ್ನು ಹೆಚ್ಚಿಸುತ್ತದೆ. ಈ ದಿನಗಳಲ್ಲಿ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಹಿರಿಯರನ್ನು ನಿರ್ಲಕ್ಷಿಸಬೇಡಿ. ಅವರ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಅದೃಷ್ಟವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮನೆಯಲ್ಲಿ ಸಂಜೆ ದೀಪ ಹಚ್ಚಿ ಎಲ್ಲರೂ ಒಟ್ಟಾಗಿ ಕುಳಿತು ಸ್ವಲ್ಪ ಸಮಯ ದೇವರ ನಾಮಸ್ಮರಣೆ ಮಾಡಿದರೆ ಮನೆಯ ವಾತಾವರಣದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ನಿಮಗೆ ಬರುವ ಒಂದು ಸಣ್ಣ ಮಾಹಿತಿ ಅಥವಾ ಒಂದು ಫೋನ್ ಕರೆ ನಿಮ್ಮ ಭವಿಷ್ಯವನ್ನು ಹೊಸ ದಿಕ್ಕಿನಲ್ಲಿ ನಡೆಸುವ ಅವಕಾಶವಿದೆ. ನೀವಿನ್ನೂ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಆಗ ನಮ್ಮ ಪ್ರತಿಯೊಂದು ರಾಶಿಫಲಗಳು ಮತ್ತು ಆಧ್ಯಾತ್ಮಿಕ ವಿಶೇಷಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿ ನಡೆದಿವೆಯೇ ಇಲ್ಲವೇ ಎಂಬುದನ್ನು ವಿಡಿಯೋ ನೋಡಿದ ನಂತರ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವಗಳು ಸಾವಿರಾರು ವೀಕ್ಷಕರಿಗೆ ಮಾರ್ಗದರ್ಶಕವಾಗುತ್ತವೆ. ಈಗ ತಡಮಾಡದೆ ಧನುಸ್ಸು ರಾಶಿಯವರಿಗೆ ಈ 4 ದಿನಗಳಲ್ಲಿ ಗ್ರಹಗಳು ನೀಡಲಿರುವ ಆ ಅದ್ಭುತ ಸಂಕೇತಗಳನ್ನು ತಿಳಿದುಕೊಳ್ಳೋಣ. ಧನುಸ್ಸು ರಾಶಿಯ ಉದ್ಯೋಗಿಗಳಿಗೆ ಈ 4 ದಿನಗಳು ಉತ್ತಮ ಗುರುತಿಸುವಿಕೆಯನ್ನು ತಂದುಕೊಡುವ ಕಾಲವಾಗಿ ಕಾಣಿಸುತ್ತಿದೆ. ನೀವು ಬಹಳ ದಿನಗಳಿಂದ ಪಟ್ಟ ಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸುವ ಸಮಯ ಬಂದಿದೆ. ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಾಗುತ್ತದೆ. ಹೊಸ ಜವಾಬ್ದಾರಿಗಳನ್ನು ವಹಿಸುವ ಸಾಧ್ಯತೆ ಇದೆ. ಕೆಲವರಿಗೆ ಹುದ್ದೆಯ ಬಡ್ತಿ ಬಗ್ಗೆ ಅಥವಾ ಇಲಾಖೆ ಬದಲಾವಣೆಯ ಬಗ್ಗೆ ಮಾಹಿತಿ ಬರಬಹುದು. ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಆಶಾದಾಯಕ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತವೆ. ಒಂದು ಫೋನ್ ಕರೆಯ ಮೂಲಕ ಸಂದರ್ಶನಕ್ಕೆ ಆಹ್ವಾನವನ್ನು ಪಡೆಯಬಹುದು. ಬಹಳ ದಿನಗಳಿಂದ ಉತ್ತರ ಬರದಿದ್ದ ಸಂಸ್ಥೆ ಈಗ ನಿಮ್ಮನ್ನು ಸಂಪರ್ಕಿಸುವ ಅವಕಾಶವಿದೆ. ಅದಕ್ಕಾಗಿಯೇ ಈ ದಿನಗಳಲ್ಲಿ ಫೋನ್ ಅನ್ನು ತಕ್ಷಣವೇ ಬಳಸಲು ಅನುಕೂಲಕರವಾಗಿ ಇಟ್ಟುಕೊಳ್ಳುವುದು ತುಂಬಾ ಅಗತ್ಯ. ವ್ಯಾಪಾರಿಗಳಿಗೆ ಹೊಸ ಪರಿಚಯಗಳು ಉಂಟಾಗುತ್ತವೆ. ಒಬ್ಬ ವ್ಯಕ್ತಿಯ ಮೂಲಕ ಇನ್ನೊಂದು ದೊಡ್ಡ ಅವಕಾಶ ನಿಮ್ಮ ಮುಂದೆ ಬರುತ್ತದೆ. ಹಳೆಯ ಗ್ರಾಹಕರು ಮತ್ತೆ ಸಂಪರ್ಕಿಸಬಹುದು. ಸಣ್ಣ ಲಾಭಗಳೊಂದಿಗೆ ಪ್ರಾರಂಭವಾದ ಕೆಲಸ ನಂತರ ದೊಡ್ಡ ಆದಾಯವಾಗಿ ಬದಲಾಗುವ ಸೂಚನೆಗಳಿವೆ. ಆದರೆ ಪಾಲುದಾರಿಕೆ ವ್ಯಾಪಾರಗಳಲ್ಲಿ ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ. ಆರ್ಥಿಕವಾಗಿಯೂ ಸ್ವಲ್ಪ ಸಮಾಧಾನ ಕಾಣಿಸುತ್ತದೆ. ಬಹಳ ದಿನಗಳಿಂದ ಬರಬೇಕಿದ್ದ ಹಣ ಹಿಂತಿರುಗಿ ಬರುವ ಸಾಧ್ಯತೆಗಳಿವೆ. ಬ್ಯಾಂಕ್ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಸರ್ಕಾರಿ ಕಚೇರಿಗಳಲ್ಲಿ ನಿಂತು ಹೋಗಿದ್ದ ಕಡತಗಳು ಮುಂದೆ ಚಲಿಸುತ್ತವೆ. ಆದರೆ ಖರ್ಚುಗಳ ವಿಷಯದಲ್ಲಿ ನಿಯಂತ್ರಣ ಅಗತ್ಯ. ಅಗತ್ಯವಿಲ್ಲದ ವಸ್ತುಗಳಿಗಾಗಿ ಹಣ ಪೋಲು ಮಾಡದೆ ಭವಿಷ್ಯಕ್ಕಾಗಿ ಸ್ವಲ್ಪ ಮೊತ್ತವನ್ನು ಉಳಿಸುವುದು ಒಳ್ಳೆಯದು. ಕೆಲವು ಬಂಧುಗಳು ನಿಮ್ಮಲ್ಲಿ ಸಹಾಯ ಕೋರಬಹುದು. ನಿಮ್ಮ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡುವುದು ಒಳ್ಳೆಯದೇ, ಆದರೆ ನಿಮ್ಮ ಕುಟುಂಬದ ಅಗತ್ಯಗಳನ್ನು ಮರೆಯಬೇಡಿ. ಈ ಅವಧಿಯಲ್ಲಿ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಹೊರಗಿನ ಆಹಾರವನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಹೆಚ್ಚು ನೀರು ಕುಡಿಯಿರಿ. ಮಳೆಗಾಲವಾಗಿರುವುದರಿಂದ ನೆಗಡಿ, ಜ್ವರ, ಆಯಾಸದಂತಹ ಸಮಸ್ಯೆಗಳು ಬರಬಹುದು. ನಿದ್ರೆಯ ಸಮಯವನ್ನು ಸರಿಪಡಿಸಿಕೊಂಡರೆ ದೇಹಕ್ಕೆ ಹೊಸ ಉತ್ಸಾಹ ಬರುತ್ತದೆ. ಮಾನಸಿಕ ಒತ್ತಡವು ಒಂದಿಷ್ಟು ಕಡಿಮೆಯಾಗುತ್ತದೆ. ಏಕೆಂದರೆ ನೀವು ಕಾಯುತ್ತಿರುವ ಒಂದು ಶುಭವಾರ್ತೆ ನಿಮ್ಮಲ್ಲಿ ಹೊಸ ಆಶಾವಾದವನ್ನು ತುಂಬುತ್ತದೆ. ಬಹಳ ದಿನಗಳಿಂದ ಮುಚ್ಚಿದ್ದ ಅದೃಷ್ಟದ ಬಾಗಿಲು ಮೆಲ್ಲನೆ ತೆರೆಯುತ್ತಿದೆ ಎಂಬ ಭಾವನೆ ಮೂಡುತ್ತದೆ. ಆದರೆ ಯಶಸ್ಸು ಬಂದಾಗ ಅಹಂಕಾರ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು. ವಿನಯ ಎಲ್ಲಿದೆಯೋ ಅಲ್ಲೇ ದೈವಾನುಗ್ರಹ ಹೆಚ್ಚಾಗಿರುತ್ತದೆ. ಈ 4 ದಿನಗಳಲ್ಲಿ ಗುರುವಾರ ಶ್ರೀ ದತ್ತಾತ್ರೇಯ ಸ್ವಾಮಿ ಅಥವಾ ಶ್ರೀ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಪ್ರದ. ಶನಿವಾರ ನವಗ್ರಹಗಳ ದೇವಾಲಯದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ ಹಳದಿ ಬಣ್ಣದ ಹೂವುಗಳಿಂದ ಗುರುಗ್ರಹಕ್ಕೆ ಸಂಬಂಧಿಸಿದ ಪೂಜೆ ಮಾಡುವುದರಿಂದ ನಿಂತು ಹೋಗಿರುವ ಕೆಲಸಗಳು ವೇಗವಾಗಿ ಪೂರ್ಣಗೊಳ್ಳುತ್ತವೆ. ಬೆಳಿಗ್ಗೆ ಮನೆಯಿಂದ ಹೊರಡುವ ಮುನ್ನ ಹಿರಿಯರಿಗೆ ನಮಸ್ಕರಿಸಿ, ಹಸುವಿಗೆ ಬೆಲ್ಲ ಬೆರೆಸಿದ ಕಡಲೆಕಾಳನ್ನು ನೀಡಿ, ಪಕ್ಷಿಗಳಿಗೆ ಧಾನ್ಯಗಳನ್ನು ಹಾಕಿ. ಇವು ಸಣ್ಣ ಪರಿಹಾರಗಳಂತೆ ಕಂಡರೂ ನಿಮ್ಮ ಅದೃಷ್ಟವನ್ನು ಎಚ್ಚರಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಈ 4 ದಿನಗಳಲ್ಲಿ ನೀವು ಎಲ್ಲೇ ಹೋದರೂ ಒಂದು ಹೊಸ ಪರಿಚಯವಾಗುವ ಸಾಧ್ಯತೆಯಿದೆ. ಆ ಪರಿಚಯ ಮುಂದೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ದೇವಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳು ಅಥವಾ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ಹೋದಾಗ ತಕ್ಷಣವೇ ಹಿಂತಿರುಗದೆ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕಳೆಯಿರಿ. ಅಲ್ಲಿ ಕೇಳಿಬರುವ ಒಂದು ಮಾತು, ಸಿಗುವ ಒಬ್ಬ ವ್ಯಕ್ತಿ ಅಥವಾ ಬರುವ ಒಂದು ಫೋನ್ ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಆದ್ದರಿಂದ ಈ ದಿನಗಳನ್ನು ಸಾಧಾರಣ ದಿನಗಳೆಂದು ಭಾವಿಸದೆ ಪ್ರತಿಯೊಂದು ಅವಕಾಶವನ್ನು ದೇವರು ಕೊಟ್ಟ ವರವೆಂದು ಸ್ವೀಕರಿಸಿ. ಒಂದು ಫೋನ್ ಕರೆ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ.
ಅವಕಾಶವನ್ನು ಗುರುತಿಸುವ ಬುದ್ಧಿವಂತಿಕೆ ನಿಮ್ಮ ಕೈಯಲ್ಲೇ ಇದೆ. ಧನುಸ್ಸು ರಾಶಿಯವರಿಗೆ ಈ 4 ದಿನಗಳಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣವಿರುತ್ತದೆ. ಬಹಳಷ್ಟು ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ದೊಡ್ಡ ಕಾರ್ಯಕ್ರಮಗಳಿಂದ ಬರುವುದಿಲ್ಲ. ಒಂದು ಸಣ್ಣ ಮಾಹಿತಿ, ಒಂದು ಸಣ್ಣ ಪರಿಚಯ ಅಥವಾ ಒಂದು ಫೋನ್ ಕರೆಯಿಂದಲೇ ಹೊಸ ಪ್ರಯಾಣ ಪ್ರಾರಂಭವಾಗುತ್ತದೆ. ಈಗ ನಿಮ್ಮ ರಾಶಿಯವರಿಗೆ ಅಂತಹ ಸಮಯ ಕಾಣಿಸುತ್ತಿದೆ. ಈ ಅವಧಿಯಲ್ಲಿ ನೀವು ಮಾಡುವ ಪ್ರತಿಯೊಂದು ಸಂಭಾಷಣೆಯನ್ನು ಗೌರವಿಸಬೇಕು. ಮುಖ್ಯವಾಗಿ ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಫೋನ್ ಕರೆಗಳನ್ನು ತಡಮಾಡದೆ ಸ್ವೀಕರಿಸಬೇಕು. ಇಲ್ಲಿಯವರೆಗೆ ನಿಮ್ಮನ್ನು ಗಮನಿಸದ ವ್ಯಕ್ತಿಯೇ ಈಗ ನಿಮ್ಮನ್ನು ಹುಡುಕಿಕೊಂಡು ಬರಬಹುದು. ಹಿಂದೆಂದೋ ನಿಮ್ಮೊಂದಿಗೆ ಕೆಲಸ ಮಾಡಿದ ವ್ಯಕ್ತಿ ಮತ್ತೆ ಸಂಪರ್ಕಿಸಿ ಹೊಸ ಅವಕಾಶದ ಬಗ್ಗೆ ಹೇಳಬಹುದು. ಕೆಲವರಿಗೆ ಹಳೆಯ ಮೇಲಾಧಿಕಾರಿಗಳಿಂದ ಕರೆ ಬಂದು ಹೊಸ ಜವಾಬ್ದಾರಿಯನ್ನು ವಹಿಸುವ ಸೂಚನೆಗಳಿವೆ. ಇನ್ನು ಕೆಲವರಿಗೆ ವಿದೇಶದಲ್ಲಿರುವ ಬಂಧುಗಳ ಮೂಲಕ ಒಳ್ಳೆಯ ಅವಕಾಶ ಸಿಗಬಹುದು. ಈ ಫೋನ್ ಕರೆ ಬಂದ ತಕ್ಷಣವೇ ಹೌದು ಅಥವಾ ಇಲ್ಲ ಎಂದು ಹೇಳಬೇಡಿ. ಪ್ರಶಾಂತವಾಗಿ ಆಲಿಸಿ. ಅಗತ್ಯವಿದ್ದರೆ 1 ದಿನದ ಸಮಯ ತೆಗೆದುಕೊಳ್ಳಿ. ಏಕೆಂದರೆ ಈ ಸಮಯದಲ್ಲಿ ಕಾಣಿಸುವ ಅವಕಾಶ ಸಣ್ಣದೆನಿಸಿದರೂ ಭವಿಷ್ಯದಲ್ಲಿ ನಿಮ್ಮ ಜೀವನಕ್ಕೆ ದೊಡ್ಡ ತಿರುವು ನೀಡುವ ಶಕ್ತಿ ಅದರಲ್ಲಿರುತ್ತದೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸುವುದು ಕೇವಲ ಗ್ರಹಗಳು ಮಾತ್ರವಲ್ಲ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಕೂಡ. ಈ 4 ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಹುಟ್ಟುತ್ತದೆ. ನೀವು ಮಾಡದಿರುವ ಕೆಲಸವನ್ನು ಮಾಡಬೇಕೆಂಬ ಉತ್ಸಾಹ ಬರುತ್ತದೆ. ಕೆಲವರಿಗೆ ಸ್ವಂತ ವ್ಯಾಪಾರ ಪ್ರಾರಂಭಿಸಬೇಕೆನಿಸುತ್ತದೆ, ಇನ್ನು ಕೆಲವರಿಗೆ ಕೆಲಸ ಬದಲಾಯಿಸಬೇಕೆನಿಸುತ್ತದೆ, ಮತ್ತೊಂದಿಷ್ಟು ಜನರು ಹೊಸ ಕೋರ್ಸ್ ಕಲಿಯಲು ನಿರ್ಧರಿಸುತ್ತಾರೆ. ಈ ಆಲೋಚನೆಗಳು ಸಹ ದೇವರು ನೀಡುವ ಸಂಕೇತಗಳೇ. ಅವುಗಳನ್ನು ನಿರ್ಲಕ್ಷಿಸದೆ ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದಿಡಿ. ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ, ನಿಮ್ಮ ಯಶಸ್ಸನ್ನು ನೋಡಿ ಎಲ್ಲರೂ ಸಂತೋಷಪಡುವುದಿಲ್ಲ. ಕೆಲವರು ನಿಮ್ಮಲ್ಲಿ ಅನುಮಾನಗಳನ್ನು ಉಂಟುಮಾಡುವಂತೆ ಮಾತನಾಡಬಹುದು. ಇದು ನಿನ್ನಿಂದಾಗುವುದಿಲ್ಲ, ಅದು ನಡೆಯುವುದಿಲ್ಲ ಎಂದು ನಿರಾಶೆಗೊಳಿಸಬಹುದು. ಅಂತಹ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಿಮ್ಮ ಗುರಿಯತ್ತ ಗಮನ ಹರಿಸಿ. ಗುರು ಗ್ರಹವು ನಿಮಗೆ ಧೈರ್ಯವನ್ನು ನೀಡುತ್ತದೆ. ನಿಮ್ಮ ಆತ್ಮವಿಶ್ವಾಸವೇ ಈ ಸಮಯದಲ್ಲಿ ನಿಮ್ಮ ದೊಡ್ಡ ಬಲ. ಆರ್ಥಿಕ ಪರಿಸ್ಥಿತಿ, ಧನಯೋಗ, ಹೂಡಿಕೆಗಳು, ಹಣದ ವಿಷಯದಲ್ಲಿ ಈ ಎಚ್ಚರಿಕೆಗಳು ಕಡ್ಡಾಯ. ಈ 4 ದಿನಗಳಲ್ಲಿ ಧನುಸ್ಸು ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕ್ರಮೇಣ ಸುಧಾರಣೆ ಕಾಣಿಸುತ್ತದೆ. ಇಲ್ಲಿಯವರೆಗೆ ನಿಂತುಹೋಗಿದ್ದ ಪಾವತಿಗಳು ಬಿಡುಗಡೆಯಾಗುವ ಸಾಧ್ಯತೆಯಿದೆ. ಎಂದೋ ಕೊಟ್ಟಿದ್ದ ಸಾಲ ಹಿಂತಿರುಗಿ ಬರಬಹುದು. ಸರ್ಕಾರಿ ಬಿಲ್ಗಳು, ಗುತ್ತಿಗೆಗಳು, ಕಮಿಷನ್ ಅಥವಾ ಬಾಕಿ ಹಣಕ್ಕೆ ಸಂಬಂಧಿಸಿದ ಮಾಹಿತಿ ಫೋನ್ ಮೂಲಕವೇ ಬರುವ ಸೂಚನೆಗಳಿವೆ. ವ್ಯಾಪಾರಿಗಳಿಗೆ ಒಬ್ಬ ದೊಡ್ಡ ಗ್ರಾಹಕರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ಮೊದಲು ಸಣ್ಣ ಆರ್ಡರ್ ಬಂದರೂ ನಂತರ ಅದು ದೊಡ್ಡ ವ್ಯಾಪಾರ ಸಂಬಂಧವಾಗಿ ಬದಲಾಗುತ್ತದೆ. ನಿಮ್ಮ ಮಾತಿನ ಶೈಲಿ ಮತ್ತು ಪ್ರಾಮಾಣಿಕತೆ ಈ ಸಮಯದಲ್ಲಿ ನಿಮಗೆ ಮತ್ತಷ್ಟು ಆದಾಯವನ್ನು ತಂದುಕೊಡುತ್ತವೆ. ಅದಕ್ಕಾಗಿಯೇ ಪ್ರತಿಯೊಬ್ಬ ಗ್ರಾಹಕರೊಂದಿಗೂ ಮರ್ಯಾದೆಯಿಂದ ಮಾತನಾಡಿ. ಒಂದು ಒಳ್ಳೆಯ ಮಾತು ಕೂಡ ಹೊಸ ಅವಕಾಶವನ್ನು ತರಬಲ್ಲದು. ಹಣ ಕೈಗೆ ಬಂದ ತಕ್ಷಣ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಮನೆಗೆ ಅಗತ್ಯವಿರುವ ವಸ್ತುಗಳನ್ನು ಕೊಳ್ಳುವುದು ಒಳ್ಳೆಯದೇ, ಆದರೆ ಕೇವಲ ಇತರರನ್ನು ನೋಡಿ ಖರ್ಚು ಮಾಡುವ ಅಭ್ಯಾಸವನ್ನು ಬಿಡಬೇಕು. ಈ ಅವಧಿಯಲ್ಲಿ ಉಳಿಸುವ ಪ್ರತಿಯೊಂದು ರೂಪಾಯಿಯೂ ಭವಿಷ್ಯದಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ. ಷೇರುಗಳು, ಕ್ರಿಪ್ಟೋ ಅಥವಾ ಹೆಚ್ಚಿನ ಲಾಭ ಬರುತ್ತದೆ ಎಂದು ಹೇಳುವ ಹೊಸ ಹೂಡಿಕೆಗಳ ವಿಷಯದಲ್ಲಿ ಅತ್ಯಂತ ಜಾಗರೂಕರಾಗಿರಿ. ಯಾರೋ ಫೋನ್ ಮಾಡಿ ತಕ್ಷಣವೇ ಹೂಡಿಕೆ ಮಾಡುವಂತೆ ಒತ್ತಡ ಹೇರಿದರೆ ತಕ್ಷಣ ನಂಬಬೇಡಿ. ಸಂಪೂರ್ಣ ವಿವರಗಳನ್ನು ತಿಳಿದುಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಗುರು ಗ್ರಹವು ನಿಮಗೆ ಒಳ್ಳೆಯ ಅವಕಾಶವನ್ನು ನೀಡುತ್ತಾನೆ, ಆದರೆ ದುರಾಶೆಯಿಂದ ಬಂದ ಅವಕಾಶವನ್ನು ಕಳೆದುಕೊಳ್ಳದಿರುವುದು ನಿಮ್ಮ ಜವಾಬ್ದಾರಿಯಾಗಿದೆ. ಮನೆಯಲ್ಲಿ ಚಿನ್ನ ಖರೀದಿ, ಭೂಮಿ ಖರೀದಿ ಅಥವಾ ವಾಹನ ಖರೀದಿಯ ಬಗ್ಗೆ ಚರ್ಚೆಗಳು ನಡೆಯಬಹುದು. ಈ ವಿಷಯಗಳಲ್ಲಿ ಹಿರಿಯರ ಅಭಿಪ್ರಾಯ ಪಡೆದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ. ದಕ್ಷಿಣ ದಿಕ್ಕಿನಲ್ಲಿರುವ ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ ನಂತರ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಂಡರೆ ಮತ್ತಷ್ಟು ಶುಭಪ್ರದವಾಗಿರುತ್ತದೆ. ಧನುಸ್ಸು ರಾಶಿಯವರು ಈ ದಿನಗಳಲ್ಲಿ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಪ್ರಶಾಂತತೆಯನ್ನು ಕಾಯ್ದುಕೊಳ್ಳಬೇಕು. ಕೆಲಸಗಳು ಹೆಚ್ಚಾಗುವುದರಿಂದ ಆಯಾಸ ಹೆಚ್ಚಾಗಬಹುದು, ಆದರೆ ಭಯಪಡುವ ಅಗತ್ಯವಿಲ್ಲ. ಸರಿಯಾದ ವಿಶ್ರಾಂತಿ ಪಡೆದರೆ ಶಕ್ತಿ ಮರಳಿ ಬರುತ್ತದೆ. ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಸಮಯ ನಡೆಯುವುದು, ಸೂರ್ಯ ನಮಸ್ಕಾರ ಮಾಡುವುದು, ದೀರ್ಘವಾಗಿ ಉಸಿರಾಡುವುದು ಮುಂತಾದ ಸಣ್ಣ ಅಭ್ಯಾಸಗಳು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತವೆ. ಈ 4 ದಿನಗಳಲ್ಲಿ ಸಣ್ಣ ಪ್ರಯಾಣಗಳನ್ನು ಮಾಡುವ ಅವಕಾಶವಿದೆ. ಉದ್ಯೋಗ, ಕುಟುಂಬ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಪ್ರಯಾಣವು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ. ಪ್ರಯಾಣದಲ್ಲಿ ಸಿಗುವ ಒಬ್ಬ ವ್ಯಕ್ತಿಯ ಮೂಲಕ ನಿಮಗೆ ಉಪಯುಕ್ತ ಮಾಹಿತಿ ಲಭಿಸುತ್ತದೆ.
ಆ ವ್ಯಕ್ತಿ ಹೇಳುವ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ. ನಂತರ ಅದೇ ಮಾಹಿತಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಫೋನ್ ಕರೆಗೆ ಕಾರಣವಾಗಬಹುದು. ಗುರುವಾರ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಾಲಯ, ಶ್ರೀ ಸಾಯಿಬಾಬಾ ದೇವಾಲಯ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡುವುದು ಅತ್ಯಂತ ಶುಭಪ್ರದ. ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿ ಅರಿಶಿನ ಕುಂಕುಮ ಅರ್ಪಿಸಿದರೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತದೆ. ಶನಿವಾರ ನವಗ್ರಹ ದೇವಾಲಯದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ದೀಪ ಬೆಳಗಿಸಿ 9 ಪ್ರದಕ್ಷಿಣೆಗಳನ್ನು ಮಾಡಿದರೆ ಅಡೆತಡೆಗಳು ಕಡಿಮೆಯಾಗುತ್ತವೆ. ಈ ದಿನಗಳಲ್ಲಿ ಅರಳಿ ಮರ ಅಥವಾ ಆಲದ ಮರದ ಹತ್ತಿರ ಸ್ವಲ್ಪ ಸಮಯ ಪ್ರಶಾಂತವಾಗಿ ಕುಳಿತು ದೇವರ ನಾಮಸ್ಮರಣೆ ಮಾಡಿ ಮನಸ್ಸಿನಲ್ಲಿರುವ ಸಂಶಯಗಳು ಕಡಿಮೆಯಾಗುತ್ತವೆ. ನೀವು ತೆಗೆದುಕೊಳ್ಳಬೇಕಾದ ನಿರ್ಧಾರ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಪ್ರಕೃತಿಯ ಮಧ್ಯೆ ಕಳೆಯುವ ಸ್ವಲ್ಪ ಸಮಯವು ಗುರುಗ್ರಹದ ಅನುಗ್ರಹವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಪ್ರಯಾಣಕ್ಕೆ ಹೊರಡುವಾಗ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದನ್ನು ಮರೆಯಬೇಡಿ. ಅವರ ಆಶೀರ್ವಾದ ನಿಮಗೆ ಕಾಣದ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಪ್ರಯಾಣದಲ್ಲಿ ಅವಸರ ಬೇಡ. ವಾಹನ ಚಾಲನೆ ಮಾಡುವಾಗ ಫೋನ್ನಲ್ಲಿ ಮಾತನಾಡದೆ ಜಾಗರೂಕರಾಗಿರಿ. ಈ 4 ದಿನಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡದೆ ಮೊದಲು ದೇವರನ್ನು ಸ್ಮರಿಸಿ, ನಂತರ ಪೋಷಕರಿಗೆ ಅಥವಾ ಮನೆಯ ಹಿರಿಯರಿಗೆ ನಮಸ್ಕರಿಸಿ. ಈ ಸಣ್ಣ ಅಭ್ಯಾಸವು ನಿಮ್ಮ ಇಡೀ ದಿನವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ. ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸುವುದು, ಹಳದಿ ಹೂವುಗಳಿಂದ ಗುರುಗ್ರಹಕ್ಕೆ ಪೂಜೆ ಮಾಡುವುದು ತುಂಬಾ ಒಳ್ಳೆಯದು. ಯೋಗಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮ ಓಯಿ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಗುರುಗ್ರಹದ ಕಟಾಕ್ಷ ಹೆಚ್ಚಾಗುತ್ತದೆ. ಶುಕ್ರವಾರ 5 ಜನ ಮಹಿಳೆಯರಿಗೆ ಅರಿಶಿನ, ಕುಂಕುಮ ಅಥವಾ ಹಣ್ಣುಗಳನ್ನು ದಾನ ಮಾಡುವುದರ ಮೂಲಕ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ. ಈ ಅವಧಿಯಲ್ಲಿ ಯಾರನ್ನೂ ಕೀಳಾಗಿ ಅಂದಾಜಿಸಬೇಡಿ. ಸಣ್ಣ ಉದ್ಯೋಗ ಮಾಡುವ ವ್ಯಕ್ತಿಯಿಂದಲೇ ನಿಮಗೆ ದೊಡ್ಡ ಅವಕಾಶ ಬರಬಹುದು. ಒಬ್ಬ ಸಾಧಾರಣ ಪರಿಚಯ ಆಮೇಲೆ ನಿಮ್ಮ ಜೀವನವನ್ನೇ ಬದಲಾಯಿಸುವ ವ್ಯಕ್ತಿಯಾಗಿ ಮಾರ್ಪಡುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಎಲ್ಲರೊಂದಿಗೂ ಗೌರವದಿಂದ ಮಾತನಾಡಿ. ನಿಮ್ಮ ಮನೆಯ ಪೂರ್ವ ದಿಕ್ಕನ್ನು ಸ್ವಚ್ಛವಾಗಿಡಿ. ಸಂಜೆ ಹಸುವಿನ ತುಪ್ಪದಿಂದ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರವನ್ನು ಹಾಕಿದರೆ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗಿ ಸಾತ್ವಿಕ ಹಾಗೂ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಮುಖ್ಯವಾಗಿ ಈ 4 ದಿನಗಳಲ್ಲಿ ನಿಮ್ಮ ಫೋನ್ ಯಾವಾಗಲೂ ಚಾರ್ಜ್ನಲ್ಲಿರುವಂತೆ ನೋಡಿಕೊಳ್ಳಿ. ಪ್ರಮುಖ ಕರೆ ಮಿಸ್ ಆಗದಂತೆ ರಿಂಗ್ ಶಬ್ದ ಕೇಳಿಸುವಂತೆ ಇಡಿ. ಕೆಲವು ಬಾರಿಗೆ ಅದೃಷ್ಟ ಬಾಗಿಲು ತಟ್ಟುವುದಿಲ್ಲ. ಒಂದು ಫೋನ್ ಕರೆಯ ರೂಪದಲ್ಲಿ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಆ ಕ್ಷಣವನ್ನು ಗುರುತಿಸಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರೇ ಜೀವನದಲ್ಲಿ ಮುಂದೆ ಸಾಗುತ್ತಾರೆ. ಗುರುಗ್ರಹವು ನಿಮಗೆ ಅವಕಾಶವನ್ನು ತೋರಿಸಿಕೊಡುತ್ತಾನೆ. ಆದರೆ ಆ ಅವಕಾಶವನ್ನು ಯಶಸ್ಸಾಗಿ ಬದಲಾಯಿಸುವುದು ನಿಮ್ಮ ವಿವೇಕ, ನಿಮ್ಮ ತಾಳ್ಮೆ ಮತ್ತು ನಿಮ್ಮ ದೈವ ವಿಶ್ವಾಸವೇ ಆಗಿದೆ. ಧನುಸ್ಸು ರಾಶಿಯವರಿಗೆ ಜುಲೈ 29, 30, 31 ಮತ್ತು ಆಗಸ್ಟ್ 1 ದಿನಾಂಕಗಳಲ್ಲಿ ಗ್ರಹಸ್ಥಿತಿಗಳು ಒಂದು ವಿಶೇಷವಾದ ಪರಿಸ್ಥಿತಿಯನ್ನು ಸೃಷ್ಟಿಸುತ್ತಿವೆ. ಬಹಳಷ್ಟು ಜನರಿಗೆ ಈ ದಿನಗಳು ಕಳೆದು ಹೋದ ನಂತರವೇ ಆ ದಿನ ಬಂದ ಆ ಒಂದೇ ಒಂದು ಫೋನ್ ಕರೆ ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು ಎಂಬ ಭಾವನೆ ಮೂಡುತ್ತದೆ. ಅದಕ್ಕಾಗಿಯೇ ಈ ಅವಧಿಯಲ್ಲಿ ಪ್ರತಿಯೊಂದು ಪ್ರಮುಖ ಮಾಹಿತಿಯನ್ನು ಜಾಗರೂಕತೆಯಿಂದ ಸ್ವೀಕರಿಸುವುದು ಅಗತ್ಯ. ಮುಖ್ಯವಾಗಿ ನಿಮಗೆ ತಿಳಿಯದ ಸಂಖ್ಯೆಯಿಂದ ಕರೆ ಬಂದರೂ ಅದು ಉದ್ಯೋಗ, ವ್ಯಾಪಾರ, ಸರ್ಕಾರಿ ಕಚೇರಿ, ಬ್ಯಾಂಕ್ ಅಥವಾ ನಿಮಗೆ ಪರಿಚಯವಿರುವ ವ್ಯಕ್ತಿಯ ಮೂಲಕ ಬಂದ ಅವಕಾಶವಾಗಿರಬಹುದು. ಹಾಗಾಗಿ ಫೋನ್ ಎತ್ತುವ ಮುನ್ನ ಭಯಪಡಬೇಡಿ. ಫೋನ್ ಇಡುವ ಮುನ್ನ ಅವಸರ ಪಡಬೇಡಿ. ಈ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಸಹಾಯ ಕೋರಿ ಫೋನ್ ಮಾಡಬಹುದು. ಮೊದಲು ಅದು ಸಣ್ಣ ವಿಷಯವೆನಿಸಿದರೂ ನಂತರ ಅದೇ ಪರಿಚಯ ನಿಮಗೆ ದೊಡ್ಡ ಅವಕಾಶವನ್ನು ತಂದುಕೊಡಬಹುದು. ಅದಕ್ಕಾಗಿಯೇ ಯಾರ ಮಾತನ್ನಾದರೂ ಸಂಪೂರ್ಣವಾಗಿ ಕೇಳುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮಧ್ಯದಲ್ಲಿ ತಡೆಯಬೇಡಿ. ನಿಮ್ಮ ತಾಳ್ಮೆಯೇ ನಿಮಗೆ ಒಳ್ಳೆಯ ಹೆಸರು ತಂದುಕೊಡುತ್ತದೆ. ಗುರುಗ್ರಹವು ಅವಕಾಶವನ್ನು ತೋರಿಸುತ್ತಾನೆ. ಅದನ್ನು ಪಡೆದುಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ಮುಂದಿನ ಕೆಲವು ತಿಂಗಳುಗಳ ದಿಕ್ಕನ್ನೇ ನಿರ್ಧರಿಸುವ ಸಾಧ್ಯತೆ ಇದೆ. ಈ ಸಣ್ಣ ಪರಿಹಾರಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡಿದರೆ ಗುರುಗ್ರಹದ ಅನುಗ್ರಹ ಮತ್ತಷ್ಟು ಬಲಗೊಳ್ಳುತ್ತದೆ. ಪ್ರತಿಯೊಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಗುರುವಾರ ಶ್ರೀ ದತ್ತಾತ್ರೇಯ ಸ್ವಾಮಿ ಅಥವಾ ಶ್ರೀ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಿ ಹಳದಿ ಹೂವುಗಳನ್ನು ಅರ್ಪಿಸಿ. ಹಳದಿ ಬಣ್ಣದ ಕಡಲೆಕಾಳು ಮತ್ತು ಬೆಲ್ಲವನ್ನು ಬೆರೆಸಿ ಹಸುವಿಗೆ ತಿನ್ನಿಸಿ. 5 ಜನ ವಿದ್ಯಾರ್ಥಿಗಳಿಗೆ ಪೆನ್ನುಗಳು ಅಥವಾ ನೋಟ್ಬುಕ್ಗಳನ್ನು ದಾನ ಮಾಡಿ. ಗುರುಗ್ರಹವು ಶಿಕ್ಷಣ, ಜ್ಞಾನ ಮತ್ತು ಅಭಿವೃದ್ಧಿಗೆ ಕಾರಕನಾಗಿರುವುದರಿಂದ ಈ ದಾನವು ಅತ್ಯಂತ ಶುಭಪ್ರದ.
ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ಕಮಲದ ಹೂವುಗಳು ಅಥವಾ ಅರಿಶಿನ ಕುಂಕುಮ ಅರ್ಪಿಸಿ ಕುಟುಂಬದ ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಿ. ಶನಿವಾರ ನವಗ್ರಹ ದೇವಾಲಯದಲ್ಲಿ ಶನಿ ದೇವರಿಗೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ 9 ಪ್ರದಕ್ಷಿಣೆ ಮಾಡಿ. ಮನೆಯಲ್ಲಿ ಸಂಜೆ ಹಸುವಿನ ತುಪ್ಪದಿಂದ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಅಥವಾ ಗುರು ಸ್ತೋತ್ರವನ್ನು ಪಠಿಸಿ. ಈ 4 ದಿನಗಳಲ್ಲಿ ಯಾರಾದರೂ ಹಸಿವಿನಿಂದ ಕಂಡರೆ ಅವರಿಗೆ ಅನ್ನದಾನ ಮಾಡಿ. ಅನ್ನದಾನದಿಂದ ಗುರುಗ್ರಹದ ಅನುಗ್ರಹ ಶೀಘ್ರವಾಗಿ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮನೆಯ ಹಿರಿಯರ ಆಶೀರ್ವಾದ ಪಡೆದ ನಂತರವೇ ಮುಖ್ಯವಾದ ಕೆಲಸಗಳನ್ನು ಪ್ರಾರಂಭಿಸಿ. ಅವರ ಆಶೀರ್ವಾದ ನಿಮಗೆ ಕಾಣದ ರಕ್ಷಣೆಯಾಗಿರುತ್ತದೆ. ಪ್ರಮುಖ ಫೋನ್ ಕರೆಗಾಗಿ ಕಾಯುತ್ತಿರುವವರು ಪ್ರತಿದಿನ ಬೆಳಿಗ್ಗೆ ಫೋನ್ ಕೈಗೆ ತೆಗೆದುಕೊಳ್ಳುವ ಮುನ್ನ ದೇವರನ್ನು ಸ್ಮರಿಸಿ, ನನಗೆ ಶುಭವಾರ್ತೆ ಬರುವಂತೆ ಅನುಗ್ರಹಿಸು ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ. ಧನುಸ್ಸು ರಾಶಿಯವರಿಗೆ ಈ ಜುಲೈ 29, 30, 31 ಮತ್ತು ಆಗಸ್ಟ್ 1 ದಿನಾಂಕಗಳು ಸಾಧಾರಣ ಸಮಯವಲ್ಲ. ಗ್ರಹಗಳ ಅನುಗ್ರಹ, ನಿಮ್ಮ ಗತಕರ್ಮದ ಫಲ, ಗುರುಗ್ರಹದ ಕಟಾಕ್ಷ ಸೇರಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳಿಗೆ ನಾಂದಿ ಹಾಡುತ್ತಿವೆ. ಮುಖ್ಯವಾಗಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ಒಂದು ಫೋನ್ ಕರೆ ಎಂಬ ಸಂಕೇತವನ್ನು ಯಾವುದೇ ಕಾರಣಕ್ಕೂ ಹಗುರವಾಗಿ ತೆಗೆದುಕೊಳ್ಳಬೇಡಿ. ಆ ಕರೆ ಉದ್ಯೋಗವಾಗಿರಬಹುದು, ಮದುವೆಯಾಗಿರಬಹುದು, ವ್ಯಾಪಾರವಾಗಿರಬಹುದು, ವಿದೇಶಿ ಅವಕಾಶವಾಗಿರಬಹುದು ಅಥವಾ ನಿಮ್ಮ ಕುಟುಂಬದ ಭವಿಷ್ಯವನ್ನು ಬದಲಾಯಿಸುವ ಶುಭವಾರ್ತೆಯಾಗಿರಬಹುದು. ಈ 4 ದಿನಗಳಲ್ಲಿ ವಿಶ್ವಾಸದಿಂದಿರಿ, ದೇವರನ್ನು ನಂಬಿ, ಹಿರಿಯರನ್ನು ಗೌರವಿಸಿ, ಬಂದ ಅವಕಾಶವನ್ನು ಗುರುತಿಸಿ ಧೈರ್ಯವಾಗಿ ಮುನ್ನಡೆಯಿರಿ. ಗುರುಗ್ರಹವು ನಿಮ್ಮ ಪ್ರಯತ್ನಗಳಿಗೆ ದಾರಿ ತೋರಿಸುತ್ತಾನೆ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ತಿರುವಾಗಿ ನಿಂತುಬಿಡುತ್ತವೆ. ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಅನ್ನು ತಪ್ಪದೇ ಒತ್ತಿ. ಪ್ರತಿದಿನ ಇಂತಹ ಖಚಿತವಾದ ರಾಶಿಫಲಗಳು, ಗ್ರಹಗತಿಗಳು, ಪರಿಹಾರಗಳು ಮತ್ತು ಆಧ್ಯಾತ್ಮಿಕ ವಿಶೇಷಗಳು ಮೊದಲು ನಿಮಗೆ ತಲುಪುತ್ತವೆ. ಈ ವಿಡಿಯೋದಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ಯಾವುದೂ ನಿಮ್ಮ ಜೀವನದಲ್ಲಿ ನಿಜವಾಯಿತು? ಮುಖ್ಯವಾಗಿ ನಿಮಗೆ ನಿಜವಾಗಿಯೂ ಜೀವನ ಬದಲಾಯಿಸುವ ಫೋನ್ ಕರೆ ಬಂದಿತೇ ಇಲ್ಲವೇ ಎಂಬುದನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವವು ಇನ್ನೂ ಅನೇಕ ಧನುಸ್ಸು ರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ನೀಡುತ್ತದೆ. ಧನ್ಯವಾದಗಳು.